ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್. ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನಿಮಗೆ ₹1 ಹಣ ಕೊಡ್ತಾಯಿಲ್ಲ ಗಂಡ, ಏನು ಮಾಡೋದು ಅಂತ ನೀವು ಕೇಳೋದಾದರೆ ನಾನು ಕೆಲವೊಂದು ನಿಮಗೆ ಹೇಳ್ತೀನಿ ಆಯಿತಾ. ಆ ಥರ ನೀವು ಮಾಡೋದ್ರಿಂದ ಮನೆಯಲ್ಲೇ ಕೂತ್ಕೊಂಡು ನೀವು ಹಣನ ಸಂಪಾದನೆ ಮಾಡ್ಕೊಳ್ಬಹುದು, ಓಕೆನಾ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಗಾಯ್ಸ್, ಮನೆಯಲ್ಲಿ ಹೊರಗಡೆ ಹೋಗಿ ದುಡಿಯೋಕ್ಕೆ ಅವ್ರಿಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆಲ್ಲ ಈಗ ಪಾಪುಲ್ಲ ನೋಡ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ನಮಗೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಒಬ್ಬೊಬ್ಬರಿಗೆ ಆಪ್ಷನ್ಸ್ ಇರುತ್ತೆ, ಹೊರಗಡೆ ಹೋಗಿ ದುಡಿಲಿಕ್ಕೆ ಆಪ್ಷನ್ಸ್ ಇರುತ್ತೆ. ಬಟ್ ಮನೆಯಲ್ಲಿ ಬಿಡಲ್ಲ, ಹೊರಗಡೆ ಹೋಗಿ ಏನು ದುಡಿಬೇಡ, ಮನೆಯಲ್ಲೇ ಇರು ನೀನು ಅಂತ ಹೇಳ್ತಾರೆ ಅಲ್ವಾ. ಸೊ ನಮಗೂ ಏನು ಅಂತಂದರೆ ಪ್ರತಿಯೊಂದಕ್ಕೂ ನಮಗೆ ಏನೇ ತೊಗೊಳ್ಬೇಕು ಅಂತಂದ್ರೂ ಪ್ರತಿಯೊಂದಕ್ಕೂ ಗಂಡನ ಹತ್ರನೇ ಕೈ ಚಾಚಬೇಕು ಅಲ್ವಾ. ನಾವು ಗೃಹಿಣಿಯರು ಅಟ್ಲೀಸ್ಟ್ ನಮಗೆ ಹೊರ್ಗಡೆ ಹೋಗ್ಬಿಟ್ಟು ದುಡಿಯೋಕ್ಕೆ ಆಗ್ತಾಯಿಲ್ಲ, ಆಪ್ಷನ್ ಇಲ್ಲ ಅಂತನವರು ಅಟ್ಲೀಸ್ಟ್ ಮನೆಯಲ್ಲೇ ಏನಾದರೂ ಒಂದು ಮಾಡ್ಬೋದು, ಸರಿನಾ. ಸೊ ನಾನು ಹೇಳ್ತೀನಿ ನಿಮಗೆ ಯಾವ್ದಾವುದು ಏನು ಮಾಡ್ಬೋದು ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದಾರರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್ ಏನಪ್ಪ ಅಂತಂದರೆ ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲನೂ ಸಿಗುತ್ತೆ, ಓಕೆನಾ. ಬಟ್ ತುಂಬಾ ಕಷ್ಟ ಸಿಗೋದು. ಈಗ ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲ ಟ್ರೈ ಮಾಡಿ ಸಾಕಾಗಿ ಒಂದು ಜಾಬ್ನ ಮಾಡ್ತಾಯಿದ್ದೆ. ಬಟ್ ಅದು ನನಗೆ ಫಿಕ್ಸೆಡ್ ಸ್ಯಾಲ್ರಿ ಇರಲಿಲ್ಲ, ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಆ ಜಾಬ್ನ ಕ್ವಿಟ್ ಮಾಡಿದೆ, ಓಕೆನಾ. ಸೊ ನಾನು ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂತಂದರೆ ಈ ಥರ ಫಸ್ಟು ಅಮೌಂಟ್ ಪೇ ಮಾಡಿ ಆಮೇಲೆ ಈ ಥರ ನಾವು ವರ್ಕ್ನ ನಿಮಗೆ ಕೊಡ್ತೀವಿ ಈ ಥರ ಎಲ್ಲ ಹೇಳ್ತಾರೆ ಆಯಿತಾ. ನನ್ನ ಫ್ರೆಂಡ್ಸು ಕೂಡ ಅಷ್ಟೇ ಹಣನೆಲ್ಲ ಕಳ್ಕೊಂಡಿದ್ದಾರೆ, ಆ ಥರ ಫಸ್ಟು ಪೇ ಮಾಡಿ ಹಣನೆಲ್ಲ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಹಣ ಎಲ್ಲ ಕಟ್ಟಿಬಿಟ್ಟು ಮಾಡುವಂಥ ಜಾಬ್ ಏನು ಬೇಡ ಅಂತ ಮಾಮೂಲಿ ಬೇರೆ ಜಾಬ್ ಎಲ್ಲ ಹುಡುಕ್ತಾ ಇದ್ದೀನಿ, ವರ್ಕ್ ಫ್ರಮ್ ಹೋಮ್ ಜಾಬ್ನ. ಬಟ್ ಯಾವುದೂ ನಮಗೆ ಸಿಗ್ತಾಯಿಲ್ಲ, ಕನ್ವೀನಿಯೆಂಟಾಗಿ ನನಗೆ ಯಾವುದೂ ಸಿಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತ ಅಂದರೆ ನಿಮಗೆ ಗೊತ್ತಲ್ವಾ, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದ್ರ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡಿ ಅದು $10 ಆಗಬೇಕು. ಆ $10 ಕಂಪ್ಲೀಟ್ ಮಾಡಿ ಈಗ ಒಂದು ಪ್ರೊಸೆಸಿಂಗಲ್ಲಿ ಇದ್ದೀನಿ, ಓಕೆನಾ. ಸೊ ಸ್ಯಾಲ್ರಿನ ತೊಗೊಳಕ್ಕೆ ಇನ್ನೂ ಟೈಮ್ ಬೇಕು. ಬಟ್ ಸ್ವಲ್ಪ ಅದ್ರ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಸ್ಯಾಲ್ರಿನ ತೊಗೊಳಕ್ಕೆ ಎಲಿಜಿಬಲ್ ಆಗಿದ್ದೀನಿ, ಓಕೆನಾ. ಸೊ ನಾನು ಹೇಳೋದು ಏನು ಅಂತಂದರೆ ಈಗ ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲ ಈಗ ಕೆಲವರು ಎಷ್ಟೊಂದು ಜನ ಓದಿರ್ತಾರೆ, ಎಷ್ಟೊಂದು ಜನ ಓದಿರಲ್ಲ ಅಲ್ವಾ. ಓದಿರೋರಿಗೆ ಹೆಂಗೋ ಏನೋ ಮಾಡಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೋತಾರೆ ಅಂತ ಅಂದ್ಕೊಳ್ಳಿ, ಸರಿನಾ. ಏನೋ ಅವ್ರ ಲಕ್ ಮೇಲೆ ಒಂದು ಜಾಬ್ ಅನ್ನೋದು ಸಿಗಬಹುದು, ಅವರಿಗೆ ಒಂದೊಳ್ಳೆ ಜಾಬ್ ಅನ್ನೋದು ಸಿಗ್ಬೋದು, ಮೋಸ ಮಾಡದೇ ಇರೋ ಜಾಬ್ ಅಂತೂ ಸಿಗ್ಬೋದು. ಬಟ್ ಓದಿಲ್ದಿರೋರು ಏನು ಮಾಡ್ಬೋದು ಅಂತ ಕೇಳೋದಾದರೆ ಮನೆಯಲ್ಲೇ ಈಗ ಫಾರ್ ಎಕ್ಸಾಂಪಲ್ ಮನೆಯಿಂದ ಹೊರಗಡೆ ಬೇಡ ನೀನು, ಮನೆಯಲ್ಲೇ ಏನಾದರೂ ಬೇಕಾದ್ರೆ ಸಂಪಾದನೆ ಮಾಡ್ಕೊ ಅಂತ ಹೇಳ್ತಾರೆ ಅಲ್ವಾ, ಹೊರಗಡೆ ಕಳಿಸೋದಿಲ್ಲ ಜಾಬಿಗೆಲ್ಲ. ಸೊ ಅಂಥವ್ರು ಏನು ಮಾಡಿ ಅಂತ ಹೇಳೋದಾದರೆ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಸರಿನಾ. ಯೂಟ್ಯೂಬಲ್ಲಿ ಗೈಸ್ ಏನಂತ ಅಂದರೆ ಓದಿರಬೇಕು ಓದಿರಬಾರ್ದು ಯಾವುದೂ ಇಲ್ಲ ಆಯಿತಾ. ಓದಿಲ್ಲದೆ ಇದ್ರೂ ನಡೆಯುತ್ತೆ, ಸರಿನಾ. ಈಗ ಹಲವಾರು ವೀಡಿಯೋಸ್ಗಳನ್ನ ಹಾಕಿದ್ದಾರೆ, ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದು ಹೇಗೆ, ಹಾಗೆಯೇ ಅದನ್ನು ಎಡಿಟ್ ಮಾಡೋದು ಹೇಗೆ ಎಲ್ಲನೂ ಕೂಡ ಹಾಕಿದ್ದಾರೆ. ನಾನು ಕೂಡ ಅದನ್ನು ಅಂದರೆ ವೀಡಿಯೋನ ಕ್ರಿಯೇಟ್ ಮಾಡೋದು ಮೀನ್ಸ್ ಅಂದರೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದು ಹೇಗೆ, ಹಾಗೆಯೇ ಅದನ್ನು ವೀಡಿಯೋನ ಎಡಿಟ್ ಮಾಡೋದು ಹೇಗೆ, ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋನ ಮಾಡಿ ಹಾಕ್ತೀನಿ, ಸರಿನಾ. ಸೊ ನಾನು ಹೇಳೋ ಪ್ರಕಾರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಮಾಡಲಿಕ್ಕೆ ಯಾವುದೇ ರೀತಿ ನೀವು ಅಂದರೆ $1 ಕೂಡ ನೀವು ಇನ್ವೆಸ್ಟ್ ಮಾಡೋ ಆಗಿಲ್ಲ, ಸರಿನಾ. ಈಗ ಬೇರೆ ವರ್ಕ್ ಫ್ರಮ್ ಹೋಮ್ ಜಾಬ್ಗೆಲ್ಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅಂದರೆ ಫಸ್ಟು ಪೇ ಮಾಡಿ ಅಂತ ಹೇಳ್ತಾರಲ್ವ. ಸೊ ಯೂಟ್ಯೂಬಲ್ಲಿ ನಿಮಗೆ $1 ನೀವು ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಮೊಬೈಲ್ ಅಂತೂ ಇದೇ ಇರುತ್ತೆ ಅಲ್ವಾ. ಸೊ ಆ ಮೊಬೈಲಲ್ಲೇ ನಿಮ್ಮ ಕ್ಯಾಮ್ರಾ ಒಂದು ಚೆನ್ನಾಗಿದ್ರೆ ಸಾಕು, ಇನ್ನೇನು ಬೇಡ ಗಾಯ್ಸ್, ಸರಿನಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಟ್ರೈಪೋಡೆಲ್ಲ ತೊಗೋಬೇಕಾಗತ್ತೆ ನೀವು. ಅಂದರೆ ಈಗ ಸದ್ಯಕ್ಕೆ ತೊಗೊಳ್ಬೇಡಿ, ನೀವೇನು ಮಾಡಿ ಫಸ್ಟು ಅಂತಂದರೆ ಫಸ್ಟು ನಿಮ್ಮ ಹತ್ರ ದುಡ್ಡಿರಲ್ಲ ಅಲ್ವಾ, ನಿಮ್ಮ ಇರೋ ಮೊಬೈಲಲ್ಲೇ ಆರಾಮಾಗಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡು ಟ್ರೈಪೋಡೆಲ್ಲ ನೀವು ಆಮೇಲೆ ನೆಕ್ಸ್ಟ್ ನಿಮ್ಮ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಬೇಕಾದರೆ ತೊಗೊಳ್ಳಿ ಟ್ರೈಪೋಡ್ನ. ಹಾಗೆಯೇ ಇಲ್ಲ ಮನೇಲಿ ಯಾರು ಇದ್ದರೆ ವಿಡಿಯೋ ಮಾಡಲಿಕ್ಕೆ ಹಾಗೆಯೇ ಮೊಬೈಲ ಹಿಡಿಸ್ಕೊಂಡು ಹಾಗೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯಾವ್ದಾದ್ರು ಬಾಕ್ಸ್ ಮೇಲೆ ಇಟ್ಬಿಟ್ಟು ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ ಆ ವಿಂಡೋಗೆಲ್ಲ ಫುಲ್ ಅದನ್ನು ಹ್ಯಾಂಗ್ ಮಾಡಿಬಿಟ್ಟು ಮಾಡ್ಕೋಬೋದು, ಈ ಥರ ಎಲ್ಲ ಮಾಡ್ಕೊಳ್ಬೋದು, ಸರಿನಾ. ಸೊ ಯೂಟ್ಯೂಬಲ್ಲಿ ಏನಂತ ಅಂದರೆ ಈಗ 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು ಅಲ್ವಾ. ಒಂದು ಕ್ರೈಟೀರಿಯಾನ ನಾವು ಅವ್ರು ಹೇಳಿದ್ದನ್ನು ಕಂಪ್ಲೀಟ್ ಮಾಡಬೇಕು. ನಾವು ಸ್ಯಾಲ್ರಿಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ಒಂದು $10 ಕಂಪ್ಲೀಟ್ ಆಗಬೇಕು, 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಆಗಬೇಕು. ಸೊ ಇದನ್ನು ಯಾವ ರೀತಿ ಮಾಡೋದಪ್ಪ ಬೇಗ ಬೇಗ ಅಂತ ನೀವು ಕೇಳ್ಬೋದು, ಯಾವ ರೀತಿ ಏನು ಮಾಡೋದು ಅಂತ. ನೀವು ಒಂದು ಚಾನಲ್ನ ಕ್ರಿಯೇಟ್ ಫಸ್ಟು ಹೇಳ್ತೀನಿ ಕೇಳಿ. ಫಸ್ಟು ನೀವು ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ಓಕೆನಾ.
ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಈ ಥರ ನಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು, ಎಲ್ಲರಿಗೂ ಫಸ್ಟು ನೀವು ಶೇರ್ ಮಾಡಿ, ಸರಿನಾ? ಆ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗೈಸ್, ಎಲ್ಲರೂ ಅಂದರೆ ನಿಮಗೆ ಗೊತ್ತಿರೋರು ಎಲ್ಲರೂ ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಸರಿನಾ? ಫಸ್ಟು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿ, ಈ ಥರ ನಿಮ್ಮ ಚಾನಲಲ್ಲಿ ನೀವೇನೇನು ಮಾಡ್ತೀರಾ, ಕುಕ್ಕಿಂಗ್ ಮಾಡ್ತೀರಾ, ಏನು ನಿಮ್ಮದು ಇಂಟ್ರೆಸ್ಟ್ ಇದೆ, ನಿಮಗೆ ಏನು ಮಾಡ್ತೀರಾ ನೀವು ಅದನ್ನು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಹಾಕ್ಬಿಟ್ಟು ಎಲ್ಲರಿಗೂ ಈ ಥರ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಆ ಲಿಂಕನ್ನು ಕಳಿಸಿ, ನೀವು ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮತ್ತು ನಿಮ್ಮ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಎಲ್ಲನೂ ಕೂಡ ನೀವು ಫಸ್ಟು ಕಳಿಸಿ ಎಲ್ಲರಿಗೂ. ಅದರಲ್ಲೇ ನಿಮಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಸಿಗ್ತಾರಾ, ಅಟ್ಲೀಸ್ಟ್ ಒಂದು 100 ಮೆಂಬರ್ಸ್ ಆದರೂ ಸಿಗ್ತಾರಾ ನಿಮಗೆ, ಅಲ್ವಾ? ಸೊ ಅದರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ನೀವು ಆದಷ್ಟು ವಿಡಿಯೋಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಏನು ಮಾಡ್ತಾರೆ ಅಂತಂದರೆ, ಫೇಸ್ ಎಲ್ಲ ತೋರಿಸ್ಲಿಕ್ಕೆ ಬಿಡೋದಿಲ್ಲ ಮನೇಲಿ. ಫೇಸ್ ಎಲ್ಲ ತೋರಿಸ್ಬೇಡ, ನೀನು ಹಾಗೆ ವಿಡಿಯೋನ ಮಾಡು ಅಂತ ಹೇಳೋರು ಕೆಲವೊಬ್ಬರು ಇರ್ತಾರೆ, ಅಲ್ವಾ? ಫೇಸ್ ಎಲ್ಲ ತೋರಿಸಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಈಗಿನ ಜನ್ರೇಷನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮಾರು ಜನ ಈಗಲೂ ಅದನ್ನೆಲ್ಲ ಹೇಳ್ತಾರೆ ಅದನ್ನು, ಸರಿನಾ? ಸೊ ಹಾಗಾಗಿ ನೀವು ಈಗ ಫೇಸ್ ತೋರಿಸೋರು, ಓಕೆನಾ, ಫೇಸ್ ತೋರಿಸೋರಾಗಿದ್ದರೆ ನೀವು ಡೈಲಿ ವ್ಲಾಗ್ನ ಹಾಕ್ಬೋದು. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮದು ಡೈಲಿ ರೊಟೀನ್ ಏನಪ್ಪ ಇರುತ್ತೆ, ಈಗ ಬೆಳಗ್ಗೆ ಎದ್ದೇಳ್ತೀರಾ, ಮನೆಯೆಲ್ಲ ಫುಲ್ಲು ಕ್ಲೀನಿಂಗ್ ಮಾಡ್ತೀರಾ, ಕ್ಲೀನಿಂಗ್ ವ್ಲಾಗ್ ಹಾಕಿ. ಆಮೇಲೆ ತುಂಬ ಅದನ್ನೇ ಲಾಂಗ್ ಆಗಿ ಹಾಕ್ಬಿಡಿ, ಸ್ವಲ್ಪ ಕ್ಲಿಪ್ಸ್ಗಳನ್ನ ತೊಗೊಂಡು ಆ ವಿಡಿಯೋನ ಹಾಕಿ ಆರಾಮಾಗಿ ಎದ್ದು ಡೈಲಿ ಮಾರ್ನಿಂಗ್ ಎದ್ದೇಳ್ತೀರಾ, ಫುಲ್ಲು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಅದನ್ನು ಹಾಕಿ, ಪೂಜೆ ಮಾಡ್ತೀರಾ, ಅದನ್ನು ಹಾಕಿ, ಮತ್ತು ಮಧ್ಯಾಹ್ನದ ರೊಟೀನು ಅಡುಗೆ ಮಾಡ್ತೀರಾ, ಅದನ್ನು ಹಾಕಿ, ಸಂಜೆವರೆಗೂ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ನಿಮಗೆ ಏನೇನು ನಿಮ್ಮ ಮನೆಯಲ್ಲಿ ಮಾಡ್ತೀರಾ ಅದನ್ನೇ ನೀವು ಸ್ವಲ್ಪ ಕ್ಲಿಪ್ಗಳನ್ನ ತೊಗೊಂಡು ನೀವು ಹಾಕಿ, ಸರಿನಾ? ಇಲ್ಲ ಅಂತಂದರೆ ಪೂಜೆದಾದರೂ ಹಾಕ್ಬೋದು ನೀವು. ಈಗ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ಮಾಡ್ತೀರಾ ಅಂತ ಹಾಕಿದ್ರೆ ಅದನ್ನು ಕೂಡ ಚೆನ್ನಾಗಿ ಓಡುತ್ತೆ, ಸರಿನಾ? ಅಂತಂದರೆ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನು ನೀವು ತೋರಿಸ್ಕೊಳ್ಬೇಕು, ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಏನಂತ ಅಂದರೆ, ನೀವು ಒಂದು ಕುಕ್ಕಿಂಗ್ನ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಸರಿನಾ? ಸೊ ಕುಕ್ಕಿಂಗ್ ವ್ಲಾಗ್ಸ್ನ ಹಾಕಿ, ಚೆನ್ನಾಗಿ ಅಡುಗೆ ಮಾಡಿ ಹಾಕಿ. ಅಂತಂದರೆ ಈಗ ತೋರಿಸ್ಬಾರ್ದು. ಈಗ ಪುಳಿಯೋಗರೆ, ಚಿತ್ರಾನ್ನ ಮತ್ತು ಬಾತು ಅದೆಲ್ಲ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ? ಸೊ ಏನಾದರೂ ವೆರೈಟಿಯಾಗಿ ನಿಮ್ಮ ಓನಾಗಿ ಅದನ್ನು ಯೂಸ್ ಮಾಡಿಕೊಂಡು ಅಂತಂದರೆ ಮಾಡೋದನ್ನ ತೋರಿಸ್ಬೇಕು ನೀವು. ಆವಾಗ ಜನಗಳು ಏನು ಮಾಡ್ತಾರೆ ಅಂತಂದರೆ, ಓ ಈ ಥರನೂ ಇದೆಯಾ, ಈ ಥರನೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಮಾಡ್ತಾರೆ. ನಾನು ಅಷ್ಟೇ ಸ್ಟಾರ್ಟಿಂಗು ಡೈಲಿ ವ್ಲಾಗ್ ಆಗ್ತಾಯಿದ್ದೆ, ಮತ್ತು ಸೊ ನಾನು ಪ್ರೆಗ್ನೆನ್ಸಿ ವಿಡಿಯೋಸ್ ಆಗಿರಬಹುದು, ಇಲ್ಲ ಡೈಲಿ ವ್ಲಾಗ್ ಆಗಿರಬಹುದು, ಎಲ್ಲನೂ ನಾನು ಹಾಕಿದ್ದೀನಿ, ಓಕೆನಾ? ನಾನು ಹಲವಾರು ವಿಡಿಯೋಸ್ನ ಪೋಸ್ಟ್ ಮಾಡಿ ಹಾಕಿದ್ದೀನಿ. ಪ್ಲಸ್ ಏನಪ್ಪ ಅಂತಂದರೆ, ನನಗೆ ಬಾಯ್ ಬೇಬಿ ಇರೋದ್ರಿಂದ ನಂದು ಬಾಯ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಇಲ್ಲ ಅಂತಂದರೆ ಬಾಯ್ ಬೇಬಿ ಸಿಮ್ಟಮ್ಸ್ ಆಗಿರಬಹುದು, ಈ ಥರ ಎಲ್ಲ ಹಾಕಿದ್ರೆ ಗೈಸ್ ಏನಂತ ಅಂದರೆ ನೋಡ್ತಾರೆ ಜನಗಳು. ಜೊತೆಗೆ ನಿಮ್ಮದು ಕುಕ್ಕಿಂಗ್ದು ಅಷ್ಟೇ, ನೀವು ಯಾವುದು ಅಡುಗೆನ ಮಾಡಿ ನಿಮಗೆ ಈಗ ಎಷ್ಟೊಂದು ಜನಕ್ಕೆ ಒಂದು ಅಡುಗೆ ಗೊತ್ತಿರೋದಿಲ್ಲ ಅಲ್ವಾ? ಆ ಅಡುಗೆನ ಮಾಡಿಬಿಟ್ಟು ನೀವು ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಚಾನಲ್ ಕ್ಲಿಕ್ ಆಗುತ್ತೆ, ಬೇಗನೆ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ, ಹಾಗೆಯೇ ವಾಚ್ ಅವರ್ಸು ಕೂಡ ನಿಮಗೆ ಕಂಪ್ಲೀಟ್ ಆಗುತ್ತೆ, ಸರಿನಾ? ಸೊ ಕುಕ್ಕಿಂಗ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಪ್ಪ, ಡೈಲಿ ವ್ಲಾಗ್ ಹಾಕ್ತೀರಾ. ಡೈಲಿ ವ್ಲಾಗಲ್ಲಿ ಮಾಮೂಲಿ ನೀವೇನು ಮಾಡ್ತೀರಾ ಅದನ್ನು ಹಾಕ್ತೀರಾ. ಈಗ ಪೂಜೆ ಮಾಡೋದು ಹಾಕ್ತೀರಾ, ಇಲ್ಲ ಅಂತಂದರೆ ಮನೆ ಕ್ಲೀನ್ ಮಾಡೋದಾಗಿರಬಹುದು, ಇಲ್ಲ ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ನೀವು. ಈಗ ಹೊರಗಡೆ ಎಲ್ಲ ಫುಲ್ಲು ಹೋಗಿರೋದನ್ನ ಹಾಕೋದಾಗಿರ್ಬೋದು, ಇಲ್ಲ ಬೇಬಿದು ರೊಟೀನ್ ಹಾಕಿ ಅದು ಕೂಡ ಚೆನ್ನಾಗಿ ಓಡುತ್ತೆ. ನಿಮ್ಗೇನಾದ್ರು ಮಗು ಇದ್ದರೆ ಬೇಬಿಗೆ ನೀವು ಏನೇನು ಫುಡ್ನ ಕೊಡ್ತೀರಾ, ಹಾಗೆಯೇ ಬೇಬಿ ರೊಟೀನ್ ಯಾವ ರೀತಿ ಮಗುನ ನೀವು ಕೇರ್ ಮಾಡ್ತೀರಾ, ಆ ಥರ ಎಲ್ಲ ಹಾಕೋದ್ರಿಂದ ಅದು ಕೂಡ ನಿಮ್ಮ ಚಾನಲ್ಲು ಬೇಗನೆ ಕ್ಲಿಕ್ ಆಗುತ್ತೆ, ಸರಿನಾ? ನೆಕ್ಸ್ಟ್ ನೋಡೋದಾದರೆ, ಈಗ ಫೇಸ್ ತೋರಿಸ್ಲಿಕ್ಕೆ ಬಿಡ್ತಾಯಿಲ್ಲ ನಮಗೆ, ಏನು ಮಾಡೋದು ಅಂತ ಹೇಳೋದಾದರೆ, ಅವರೆಲ್ಲ ಏನಪ್ಪ ಅಂತಂದರೆ, ಈಗ ಮೆಹಂದಿ ಡಿಸೈನ್ಸ್ ಎಲ್ಲ ತುಂಬ ಜನಕ್ಕೆ ಒಂದು ಇರುತ್ತಲ್ವ, ಮೆಹಂದಿ ಡಿಸೈನ್ಸ್ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಆ ಮೆಹಂದಿ ಡಿಸೈನ್ ಎಲ್ಲ ನೀವು ಫೇಸ್ ಏನು ತೋರಿಸೋ ನೆಸೆಸಿಟಿ ಇರಲ್ಲ, ಮಾಮೂಲಿ ಕೈನ ಹಿಂಗೆ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಹಾಕೋದು ಅಷ್ಟೇ ಅಲ್ವಾ? ಸೊ ನೀವು ಮೆಹಂದಿ ಬಿಡಿಸೋದಾಗಿರಬಹುದು, ಇಲ್ಲ ಅಂತಂದರೆ ನೀವು ಅಟ್ಲೀಸ್ಟ್ ರಂಗೋಲಿಗಳು, ತುಂಬ ಜನಕ್ಕೆ ರಂಗೋಲಿಗಳು ಚೆನ್ನಾಗಿ ಬರುತ್ತೆ, ರಂಗೋಲಿಗಳು ಅಲ್ವಾ? ಆ ರಂಗೋಲಿಗಳನ್ನ ಹಾಕೋದಾಗಿರ್ಬೋದು. ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಬುಕ್ಕಲ್ಲೆಲ್ಲ ಬರೆದ್ಬಿಟ್ಟು ತೋರಿಸ್ಬೇಡಿ ರಂಗೋಲಿನ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಬುಕ್ಕಲ್ಲೆಲ್ಲ ಬರೆದ್ಬಿಟ್ಟು ಪೆನ್ನಲ್ಲಿ ಬರೆದ್ಬಿಟ್ಟು ತೋರಿಸ್ತಾರೆ ನೋಡಿ, ಅದು ನಿಜವಾಗ್ಲೂ ಏನೂ ಅರ್ಥನೇ ಆಗಲ್ಲ. ಅಟ್ಲೀಸ್ಟ್ ನೀವು ರಂಗೋಲಿನಲ್ಲೇ ಬಿಡಿಸ್ಬಿಟ್ಟು ತೋರಿಸಿದ್ರೆ ನಮಗೆ ಅರ್ಥ ಆಗುತ್ತೆ, ಅದು ಈ ಥರ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಈ ಥರ ರಂಗೋಲಿಗಳು ಬಿಡಿಸೋದಾಗಿರಬಹುದು, ಆ ಥರ ಎಲ್ಲ ನೀವು ಆಲ್ಮೋಸ್ಟ್ ಈ ಥರ ಶೇರ್ ಮಾಡ್ಬೋದು. ಶೇರ್ ಮಾಡಿಬಿಟ್ಟು ಎಷ್ಟೊಂದು ಜನ ಗೈಸ್ ಹಾಗೆಯೇ ಬರೀ ರಂಗೋಲಿನೇ ಹಾಕ್ತಾರೆ. ಅವರು ಎಷ್ಟು ಗೊತ್ತಾ, ತುಂಬಾ ವ್ಯೂಸ್ ಬರುತ್ತೆ ಅವ್ರಿಗೆಲ್ಲ ರಂಗೋಲಿ ಹಾಕೋರಿಗೆ. ಈ ಥರ ಎಲ್ಲ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಈಗ ಫೇಸ್ ತೋರಿಸೋರಾದರೆ ಟೈಲರಿಂಗ್ ಆಲ್ಮೋಸ್ಟ್ ತುಂಬ ಜನ
ಹೊರಗಡೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಯಾಕೆ ಕಲಿಬೇಕು, ಈಗ ಯೂಟ್ಯೂಬಲ್ಲೇ ನೋಡ್ಕೊಳ್ಳೋಣ ಬಿಡಪ್ಪ, ನೋಡ್ಕೊಂಡು ಇದರಲ್ಲೇ ಮಾಡೋಣ ಅಂತ ಅನ್ನೋರು ಇರ್ತಾರೆ ಅಲ್ವಾ. ಸೊ ಯೂಟ್ಯೂಬಲ್ಲೇ ನೀವು ನಿಮಗೇನೋ ಟೈಲರಿಂಗ್ ಬಂದರೆ ಅದರದ್ದನ್ನ ನೀವು ತೋರಿಸ್ಬೇಕು. ಕಟಿಂಗ್ ಮಾಡೋದಾಗಿರಬಹುದು, ಈಗ ಒಂದು ಚೂಡಿದಾರ್ನ ಹೊಲಿತೀರಾ ಇಲ್ಲ ಅಂತಂದರೆ ಒಂದು ಬ್ಲೌಸ್ನ ಹೊಲಿತೀರಾ ಅಂತ ಅನ್ನೋರು ಅದನ್ನು ಫುಲ್ಲು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಅದೆಲ್ಲ ಮೆಷರ್ಮೆಂಟ್ ತೊಗೊಳ್ಳೋದು, ಅದೆಲ್ಲನೂ ನೀವು ಆರಾಮಾಗಿ ಶೇರ್ ಮಾಡ್ಬೋದು. ಓಕೆನಾ. ಹಾಗೆಯೇ ಗಾಯ್ಸ್ ಇನ್ನೊಂದೇನಪ್ಪ ಅಂತಂದರೆ ಈ ಬ್ಯೂಟಿ ಟಿಪ್ಸ್ಗಳು ತುಂಬ ಚೆನ್ನಾಗಿ ಓಡುತ್ತೆ ಆಯಿತಾ. ಬ್ಯೂಟಿ ಬಗ್ಗೆ ಅಂತೂ ಜನಗಳು ಅಂದರೆ ಈ ಮಹಿಳೆಯರು ತುಂಬಾ ಕೇರ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಏನಾದರೂ ಬ್ಯೂಟಿ ಟಿಪ್ಸ್ಗಳು ಗೊತ್ತಿದ್ದರೆ ಮನೆಯಲ್ಲೇ ಕೆಲವೊಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಾಗಿರಬಹುದು, ಇಲ್ಲಾಂತಂದರೆ ಮಗುಗೆ ಕಡಲೆ ಹಸಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಮಗುಗೆ ಹಾಕೋದು, ಆ ಥರದ್ದು ನೀವು ಮಾಡಿಬಿಟ್ಟು ತೋರಿಸ್ಬೋದು. ಬ್ಯೂಟಿ ಟಿಪ್ಸ್ಗಳು ನಿಮ್ಗೆ ಏನೇನು ಗೊತ್ತು, ಫೇಸ್ ಪ್ಯಾಕ್ ಆಗಿರಬಹುದು, ಇಲ್ಲ ಅಂತಂದರೆ ಕೂದಲು ಚೆನ್ನಾಗಿ ಶೈನಿಂಗ್ ಬರಬೇಕು, ಹಾಗೆಯೇ ಕೂದಲು ಉದುರಬಾರ್ದು, ಆ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ಮಾಡಿ ಹಾಕಿ. ನಿಜವಾಗ್ಲೂ ತುಂಬಾ ಬೇಗನೆ ಅದು ವೇವ್ಸು ಸಿಗುತ್ತೆ. ಸರಿನಾ. ಅದಾದಮೇಲೆ ಗಾಯ್ಸ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ತುಂಬಾ ಭಯ ಪಡ್ತಾ ಇರ್ತಾರೆ ಅಲ್ವಾ. ಒಂಥರ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ ನಮಗೆ, ಏನು ಮಾಡೋದು ಅಂತ ನೀವು ಕೇಳೋದಾದರೆ ಫಸ್ಟೇ ನೀವೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಫಸ್ಟೇ ಒಂದು ಪ್ರಿಪ್ರೇಷನ್ನ ಮಾಡ್ಕೊಳ್ಬೇಕು. ಸರಿನಾ. ಈ ಥರ ಫಸ್ಟ್ ನಿಮಗೆ ನೀವೇ ಮಾತಾಡ್ಕೊಳ್ಳೋದು, ಈ ಥರ ಏನಪ್ಪ ಅಂತಂದರೆ ಈಗ ಫಸ್ಟ್ ಓಪನ್ ಮಾಡಿದ ತಕ್ಷಣ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಈ ಥರ ನೀವು ನಿಮಗೆ ನೀವೇ ಹೇಳ್ಕೊಳ್ಳೋದು. ಓಕೆನಾ. ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಅದನ್ನು ಆರಾಮಾಗಿ ಈ ಥರ ಹೇಳ್ಕೊಂಡು ನಿಮಗೆ ಅದು ಬಯಟ್ ಆಗುತ್ತೆ. ಆಮೇಲೆ ಅದನ್ನು ಅಂದರೆ ಫೋನಲ್ಲಿ ಅದನ್ನು ಡಿಲೀಟ್ ಮಾಡಿಬಿಡಿ. ನಿಮ್ಗೆ ಯಾವಾಗ ಕಂಫರ್ಟಬಲ್ ಅಲ್ಲಪ್ಪ, ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಅಂತ ನಿಮ್ಗೆ ಯಾವಾಗಂತ ಅನಿಸುತ್ತೆ ಆವಾಗ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಆರಾಮಾಗಿ ಚಾನಲ್ನ ಮಾಡಿ. ಓಕೆನಾ. ಸೊ ಅವಾಗೇನಾಗುತ್ತೆ ಅಂತಂದರೆ ಒಂದು ಭಯ ಅನ್ನೋದು ಇರೋದಿಲ್ಲ, ಭಯ ಅನ್ನೋದು ಹೊರಟೋಗ್ಬಿಡುತ್ತೆ. ಸರಿನಾ. ಸೊ ನೀವೇನು ಮಾಡಬೇಕು ಅಂತಂದರೆ ಈ ಥರ ಯೂಟ್ಯೂಬ್ ಆಮೇಲೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆರಾಮಾಗಿ ಯೂಟ್ಯೂಬಲ್ಲಿ ನಿಮ್ಗೇನು ಗೊತ್ತು ಅದನ್ನು ಶೇರ್ ಮಾಡಿ. ಓಕೆನಾ. ಬಟ್ ಒಂದು ಹೇಳ್ತೀನಿ ಗಾಯ್ಸ್, ನೀವೇನೇ ಮಾಡಿದ್ರೂ ಒಂದು ಇದಿರಬೇಕು, ಏನಂತಂದರೆ ಒಂದು ನ್ಯಾಯವಾಗಿರಬೇಕು. ಅಂತ ಅಂದರೆ ಏನೇನೋ ಹೇಳೋದು, ಅದೆಲ್ಲ ಆಗದೇ ಇರೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೇನು ಗೊತ್ತು ಅದನ್ನು ಮಾತ್ರ ನೀವು ಶೇರ್ ಮಾಡಿ. ಎಕ್ಸ್ಟ್ರಾ ಎಲ್ಲ ಹೇಳೋಕ್ಕೆ ಹೋಗ್ಬಿಡಿ. ಗೊತ್ತಿಲ್ಲದಿರೋದೆಲ್ಲ ಸುಮ್ಮನೆ ಏನೇನೋ ಹೇಳಿದ್ರೆ ಏನಾಗುತ್ತೆ ಅಂತಂದರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅನ್ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ. ಸರಿನಾ. ಆಮೇಲೆ ವ್ಯೂಸು ಕೂಡ ನಿಮಗೆ ಸಿಗೋದಿಲ್ಲ. ಹಾಗಾಗಿ ನೀವು ಜಾಸ್ತಿ ಅದು ಇದು ಅಂತ ಹೇಳಲಿಕ್ಕೆಲ್ಲ ಹೋಗ್ಬಿಡಿ. ಸರಿನಾ. ಹಾಗೇನೇ ಗಾಯ್ಸ್ ಇನ್ನೊಂದೇನಪ್ಪ ಅಂತಂದರೆ ಸೀರೆ ಉಡೋದು. ಓಕೆನಾ. ಸೀರೆ ಉಡೋದು ಕೂಡ ಎಷ್ಟೊಂದು ಜನ ಸೀರೆ ಉಡಲಿಕ್ಕೆ ಬರ್ತಾ ಇರೋದಿಲ್ಲ ಅಲ್ವಾ. ಅವರು ಕೂಡ ಯೂಟ್ಯೂಬ್ ನೋಡ್ಕೊಂಡೇ ಕಲಿತಾ ಇರ್ತಾರೆ. ನಿಮಗೆ ವೆರೈಟಿಯಾಗಿ ಬೇರೆ ಬೇರೆ ಥರ ಸೀರೆ ಎಲ್ಲ ಉಟ್ಕೊಳ್ಳೋದು ಬರುತ್ತೆ ಅಂತಂದರೆ ಅಂಥವರು ಕೂಡ ನೀವು ಆರಾಮಾಗಿ ಸೀರೆನ ಉಡೋದನ್ನ ಯಾವ ರೀತಿ ಅಂತ ನೀವು ಆರಾಮಾಗಿ ತೋರಿಸ್ಕೊಡ್ಬೋದು. ಸರಿನಾ. ಅದನ್ನು ಕೂಡ ಮಾಡಿ, ಅದು ಕೂಡ ಚೆನ್ನಾಗಿ ಓಡುತ್ತೆ. ಇನ್ನು ಪ್ರೆಗ್ನೆನ್ಸಿದೇನಾದರೂ ನಿಮಗೆ ಗೊತ್ತಾ, ಪ್ರೆಗ್ನೆನ್ಸಿ ಬಗ್ಗೆ, ಈಗ ನಿಮ್ಮದು ಮಗು ಬಾಯ್ ಬೇಬಿ ಆಗಿತ್ತು, ಇಲ್ಲಾಂದರೆ ಗರ್ಲ್ ಬೇಬಿ ಆಗುತ್ತೆ, ಯಾವ ಬೇಬಿ ಆಗುತ್ತೆ, ಹಾಗೆಯೇ ಪ್ರೆಗ್ನೆನ್ಸಿ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಾ, ಅದ್ರ ಬಗ್ಗೆನೇ ಮಾಡಿ. ಸರಿನಾ. ಅವಾಗಲೂ ಕೂಡ ನಿಮಗೆ ಚೆನ್ನಾಗಿ ವ್ಯೂಸ್ ಅನ್ನೋದು ಬರುತ್ತೆ. ಹಾಗೆಯೇ ಗಾಯ್ಸ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ. ಸರಿನಾ. ಹಂಗಂತ ಹೆದರ್ಕೊಳ್ಳೋಕೆ ಹೋಗಬೇಡಿ. ಕಷ್ಟ ಅಂದರೆ ಯಾವ ರೀತಿ ಅಂತ ಹೇಳ್ತೀನಿ. ಮಕ್ಕಳಿರೋ ಮನೇಲಂತೂ ನಿಜವಾಗ್ಲೂ ಯೂಟ್ಯೂಬ್ನ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಯಾಕಂತಂದರೆ ಮಕ್ಕಳಿಗೂ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ನಾವು ವಿಡಿಯೋ ಮಾಡ್ತಾ ಇರ್ತೀವಿ, ಸುಮ್ಮನೆ ಅಳ್ತಾ ಇರ್ತಾರೆ, ಎತ್ಕೊಳ್ತಾ ಇರಬೇಕು. ಈ ಥರ ಎಲ್ಲ ಇರೋದ್ರಿಂದ ಮಕ್ಕಳು ಇರೋ ಮನೇಲಿ ಸ್ವಲ್ಪ ಕಷ್ಟ. ಬಟ್ ಏನು ಮಾಡ್ತೀರಾ, ಮಾಡಲೇಬೇಕು. ನಮಗೇನಂತಂದರೆ ನಾವೊಂದನ್ನು ಮಾಡ್ತೀವಿ ಅಂತ ಅಂದ್ಕೊಂಡ್ಮೇಲೆ ಅದನ್ನು ನಾವು ಮಾಡಲೇಬೇಕು. ಸರಿನಾ. ಸೊ ಹಾಗಾಗಿ ಕಷ್ಟ ಆದರೂ ಕೂಡ ನಾವು ಮಾಡಲೇಬೇಕಾಗತ್ತೆ ಅಲ್ವಾ. ಸೊ ನೀವು ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ. ಬಟ್ ಏನಂತ ಅಂದರೆ ನಿಮ್ಮೊಂದು ಸಲ ಗಾಯ್ಸ್ ನಿಮ್ದೇನಾದರೂ ವಿಡಿಯೋ ಕ್ಲಿಕ್ ಆಗಿಬಿಟ್ರಂತೂ ಆರಾಮಾಗಿ ನಿಮಗೆ ಸಬ್ಸ್ಕ್ರೈಬರ್ ಕೂಡ ಸಿಗ್ತಾರೆ, ವ್ಯೂಸ್ ಕೂಡ ಆಗುತ್ತೆ. ಓಕೆನಾ. ಸೊ ಎದುರ್ಕೊಳ್ಳೋಕೆ ಹೋಗ್ಬೇಡಿ, ಆರಾಮಾಗಿ ಮಾಡಿ. ನಿಜವಾಗ್ಲೂ ಅಂದರೆ ಏನಂತಂದರೆ ಮಾಡ್ಬೋದು ಯೂಟ್ಯೂಬ್ನ, ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕು. ಯಾಕಪ್ಪ ಅಂತಂದರೆ ನೀವು ಯಾವ ಟಾಪಿಕ್ ಮಾಡ್ತೀರಾ ಅಂತ ಫಸ್ಟು ನೀವು ಡಿಸೈಡ್ ಆಗಿ ಅದ್ರ ಬಗ್ಗೆ ನೀವು ವಿಡಿಯೋಸ್ನ ಮಾಡಬೇಕಾಗತ್ತೆ. ಆಮೇಲೆ ಕ್ಲಿಪ್ಸ್ಗಳನ್ನ ತೊಗೊಳ್ಬೇಕು, ಆಮೇಲೆ ಅದನ್ನು ಎಡಿಟ್ ಮಾಡಬೇಕು, ವಾಯ್ಸ್ ಕೊಡಬೇಕು ಅಂತಂದರೆ ವಾಯ್ಸ್ ಕೊಡಬೇಕು, ಹಾಗೆ ಈ ಥರ ಒಂದು ತಮ್ನೇಲ್ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕು. ಈ ಥರ ಎಲ್ಲ ಇರುತ್ತೆ ಗಾಯ್ಸ್. ಓಕೆನಾ. ನೀವು ಆರಾಮಾಗಿ ಒಬ್ಬರೇ ಇದ್ದೀರಾ, ಫ್ರೀಯಾಗಿದ್ದೀರಾ ಅಂತಂದರೆ ನಿಜವಾಗ್ಲೂ ಆರಾಮಾಗಿ ನೀವು ವಿಡಿಯೋಸ್ನ ಜಾಸ್ತಿ ಮಾಡಾಕ್ಬೋದು. ಸರಿನಾ. ಆಮೇಲೆ ಜಾಸ್ತಿ ಲಾಂಗ್ ವಿಡಿಯೋಸ್ನ ಮಾಡಿ ಹಾಕಿ. ಸರಿನಾ. ಶಾರ್ಟ್ ಎಲ್ಲ ಹಾಕ್ಬಿಟ್ರೆ ನಿಮಗೆ ವಾಚ್ ಅವರ್ಸು ರನ್ ಆಗಲ್ಲ. ಸೊ ನೀವು ಜಾಸ್ತಿ ವಿಡಿಯೋಸ್ನ ಅಂದರೆ ಲಾಂಗ್ ವಿಡಿಯೋಸ್ನ ಮಾಡಾಕಬೇಕು. ಮತ್ತು ಸ್ಟಾರ್ಟಿಂಗಲ್ಲಿ
ಚಾನಲಲ್ಲಿ ನೀವು ಏನಂತಂದರೆ ಒಂದು ಡೈಲಿ ಒಂದು 2 ವೀಡಿಯೋಸ್ ಆದರೂ ಮಾಡಿ ಹಾಕಬೇಕಾಗತ್ತೆ, ಸರಿನಾ. ಬೇಗ ಕ್ಲಿಕ್ ಆಗಬೇಕು ನಿಮ್ಮ ಚಾನಲು, ಬೇಗ ಸಬ್ಸ್ಕ್ರೈಬರ್ಸ್ ಸಿಗಬೇಕು, ಬೇಗ ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ ನೀವು ಅಂದರೆ 2 ವೀಡಿಯೋಸ್ನ ನೀವು ಮಾಡಿ ಹಾಕಲೇಬೇಕಾಗುತ್ತೆ. ಬಟ್ ನಮಗೆ ಮಕ್ಕಳಿರೋ ಮನೇಲಂತೂ 2 ವೀಡಿಯೋಸ್ ಅಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದಾದರೂ ಮಾಡಿ ಹಾಕ್ಬೋದು ನಾವು, ಓಕೆನಾ. ಸೊ ಈ ಥರ ನೀವು ಆರಾಮಾಗಿ ಯೂಟ್ಯೂಬ್ನ ಇನ್ನೊಂದೇನೆಂದರೆ ಗೈಸ್, ಇದು ತಮ್ನೇಲ್ ಅನ್ನೋದು ನಿಮಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಇರಬೇಕು, ಸರಿನಾ. ಆ ತಮ್ನೇಲ್ ನೋಡಿದ ತಕ್ಷಣ ಜನಗಳು ನಿಮ್ಮದು ವಿಡಿಯೋನ ಓಪನ್ ಮಾಡಿ ನೋಡೋ ಥರ ಆ ತಮ್ನೇಲ್ ಇರಬೇಕು, ಓಕೆನಾ. ಆ ಥರ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡಿ ಆರಾಮಾಗಿ ವಿಡಿಯೋಸ್ ಎಲ್ಲನೂ ನೀವು ಜಾಸ್ತಿ ಅಂತಂದರೆ ಕ್ಲಿಪ್ಸ್ಗಳೆಲ್ಲ ಜಾಸ್ತಿ ತೊಗೊಂಡು ಅದದೇ ಹಾಕಬೇಡಿ. ಸ್ವಲ್ಪ ತೋರಿಸೋದು ನೀವು ಹಾಕಿದ್ರೆ ನಿಜವಾಗ್ಲೂ ವ್ಯೂಸ್ ಚೆನ್ನಾಗಿ ಸಿಗುತ್ತೆ, ಓಕೆನಾ. ಆದಷ್ಟು ನೀವು ಆರಾಮಾಗಿ ಒಳ್ಳೆ ವಿಡಿಯೋಸ್ನ ಹಾಕಿ ನಿಜವಾಗ್ಲೂ ನಿಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ, ಹಾಗೆಯೇ ವಾಚ್ ಅವರ್ಸ್ ಕೂಡ ರನ್ ಆಗುತ್ತೆ. ಬೇಗ $100 ಹಾಕಿಬಿಟ್ಟು ನಿಮಗೆ ಅಮೌಂಟು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ನಿಜವಾಗ್ಲೂ ಗಾಯ್ಸ್ ಯೂಟ್ಯೂಬ್ ಅನ್ನೋದು ತುಂಬಾ ಚೆನ್ನಾಗಿದೆ, ಬಟ್ ನಮ್ಮದು ಎಫರ್ಟ್ ಅನ್ನೋದು ಜಾಸ್ತಿ ಇರಬೇಕು ಇದರಲ್ಲಿ, ಸರಿನಾ. ಹಾಗೆಯೇ ನ್ಯಾಯಯುತವಾಗಿ ಕೂಡ ಇರಬೇಕು. ಸುಮ್ಮನೆ ಕಾಪಿ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಕಾಪಿ ಎಲ್ಲ ಮಾಡಿಬಿಟ್ರೆ ಅದು ಕಾಪಿರೈಟ್ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ಬ್ಯಾನ್ ಮಾಡ್ತಾರೆ, ಸರಿನಾ. ನಿಮ್ಮ ಅಕೌಂಟನ್ನೇ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಕಾಪಿ ಎಲ್ಲ ಮಾಡ್ದೇ ಓನಾಗಿ ನಿಮ್ಗೇನು ಗೊತ್ತು ಅದನ್ನು ನೀವು ಹಾಕೊಳ್ತಾ ಹೋಗಿ ನಿಜವಾಗ್ಲೂ ನಿಮ್ಮ ಚಾನಲ್ಲು ಆರಾಮಾಗಿ ಗ್ರೋ ಆಗುತ್ತೆ, ಸರಿನಾ. ಗೈಸ್ ನೋಡಿದ್ರಲ್ಲ, ಸೊ ನಾನು ತಮ್ನೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ಹಲವಾರು ನಾನು ಪ್ರೆಗ್ನೆನ್ಸಿ ವೀಡಿಯೋಸ್ ಆಗಿರಬಹುದು, ಮತ್ತು ಮಕ್ಕಳು ಆಗದೇ ಇರೋರಿಗೆ ವ್ರತದ ಬಗ್ಗೆ ಆಗಿರಬಹುದು, ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಮತ್ತು ಬಾಯ್ ಬೇಬಿನೇ ಬೇಕು ಅನ್ನೋರಿಗೂ ಕೂಡ ಯಾವ ರೀತಿ ವ್ರತ ಮಾಡ್ಬೋದು ಅಂತ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರ ವೀಡಿಯೋಸು ಕೂಡ ನಾನು ಹಾಕ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಈಗ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ, ಹಸ್ಬೆಂಡ್ ಒಬ್ಬರೇ ದುಡಿತಾ ಇರ್ತಾರೆ, ನಮಗೆ ಏನು ಮಾಡೋಕ್ಕಾಗ್ತಾರಲ್ಲ ಅನ್ನೋ ಸಿಚುವೇಷನಲ್ಲಿ ಅಟ್ಲೀಸ್ಟು ನಾವು ಯೂಟ್ಯೂಬ್ ಅನ್ನೋದಾದ್ರೂ ನಮಗೆ ₹1 ಏನೂ ನಾವು ಅದಕ್ಕೆ ಪೇ ಮಾಡೋಂಗಿಲ್ಲ. ನಮ್ಮ ಹತ್ರ ಏನು ಮೊಬೈಲ್ ಇದೆ ಅದರಲ್ಲೇ ನಾವು ಆರಾಮಾಗಿ ವೀಡಿಯೋಗಳನ್ನ ಮಾಡಿಕೊಂಡು ಹಾಕ್ಕೊಳ್ತಾ ಹೋದರೆ, ಈಗ ನಮಗೆ ಕಂಪ್ಯೂಟ್ರೇ ಬೇಕಾ, ಲ್ಯಾಪ್ಟಾಪೇ ಬೇಕಾ ನಮಗೆ ಈ ಥರ ವೀಡಿಯೋ ಎಡಿಟ್ ಮಾಡೋಕ್ಕೆ ಅಂತ ಏನೂ ಇಲ್ಲ ಗಾಯ್ಸ್, ಓಕೆನಾ. ಈವನ್ ನಾನು ಕೂಡ ಮೊಬೈಲಲ್ಲೇ ಪಿನ್ ಟು ಪಿನ್ 1% 100%ವರೆಗೂ ನಾನು ಪಿನ್ ಟು ಪಿನ್ ನನ್ನ ಮೊಬೈಲಲ್ಲೇ ಮಾಡೋದು. ಬೇರೆ ರೀತಿ ಲ್ಯಾಪ್ಟಾಪ್ ಇದ್ದರೂ ಕೂಡ ನಾನು ಒಂದೊಂದು ಸಲ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಯಾಕಂದರೆ ಆ ಲ್ಯಾಪ್ಟಾಪಲ್ಲಿ ತುಂಬಾ ಸ್ವಲ್ಪ ಟೈಮು ಜಾಸ್ತಿ ಹಿಡಿಯುತ್ತೆ, ಸರಿನಾ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಲ್ಯಾಪ್ಟಾಪಲ್ಲಂತೂ ನಿಜವಾಗ್ಲೂ ಮಾಡಿಸ್ಕೊಡಲ್ಲ. ಯಾಕಂತಂದರೆ ಬಂದು ಎಳೆಯೋದು, ಅದನ್ನು ಬಟನ್ಸ್ ಎಲ್ಲ ಸುಮ್ಮನೆ ಪ್ರೆಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ. ಹಾಗಾಗಿ ಮೊಬೈಲಲ್ಲೇ ಪಿನ್ ಟು ಪಿನ್ ನಾನು 1 to 100%ವರೆಗೂ ಕೂಡ ನಾನು ಮೊಬೈಲಲ್ಲೇ ಒಂದು ಎಡಿಟಿಂಗ್ ಆಗಿರಬಹುದು, ಒಂದು ವಾಯ್ಸ್ ಓವರ್ ಕೊಡೋದಾಗಿರಬಹುದು, ಹಾಗೆಯೇ ಕ್ಲಿಪ್ಸ್ಗಳನ್ನ ತಗೊಳ್ಳೋದಾಗಿರಬಹುದು, ಎಲ್ಲನೂ ಕೂಡ ನಾನು ಮೊಬೈಲಲ್ಲೇ ಮಾಡ್ಕೊಳ್ಳೋದು, ಸರಿನಾ. ಸೊ ಕೇವಲ ಒಂದು ನಿಮ್ಮ ಹತ್ರ ಈಗ ಆಲ್ಮೋಸ್ಟ್ ಯಾರ ಹತ್ರ ಮೊಬೈಲ್ ಇರಲ್ಲ, ಎಲ್ಲರ ಹತ್ರನೂ ಕೂಡ ಮೊಬೈಲ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮೊಬೈಲ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ₹1 ನೀವು ಬಂಡವಾಳ ಹಾಕ್ತೇನೆ ತಲೆನ ಉಪಯೋಗಿಸಿ. ನೀವು ಯಾವ ರೀತಿ ತಲೆ ಉಪಯೋಗಿಸ್ಬಿಟ್ಟು ನೀವು ವೀಡಿಯೋಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಒಬ್ಬೊಬ್ಬರಿಗೆ ಲಕ್ಕು ಒಂದು 2 ಮಂತಲ್ಲೇ ಮಾನಿಟೈಸೇಷನ್ ಆನ್ ಆಗಿಬಿಡುತ್ತೆ, ಒಬ್ಬೊಬ್ಬರಿಗೆ 3 ಮಂತ್ಸು, ಒಬ್ಬೊಬ್ಬರಿಗೆ 5 ಮಂತ್ಸು, 6 ಮಂತ್ಸು, ಒಬ್ಬೊಬ್ಬರಿಗೆ ನಾನು ಸುಮಾರು ಜನ ನೋಡಿದ್ದೀನಿ 1 ವರ್ಷ, ಓಕೆನಾ. 1 ವರ್ಷದೊಳಗಡೆ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಆ 1 ವರ್ಷ ಒಂದು 11 ಮಂತ್ಸ್ ಆದಮೇಲೆ ಅವ್ರಿಗೆ ಮಾನಿಟೈಸೇಷನ್ ಆನ್ ಆಗಿದೆ, ಆಯಿತಾ. ಆವಾಗ ಅವ್ರಿಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿ ಆ ಥರ ಆಗಿದೆ. ನಾನು ಸುಮಾರು ಜನನ ಆ ಥರ ನೋಡಿದ್ದೀನಿ. ನೀವು ಯಾವ ರೀತಿ ವೀಡಿಯೋಸ್ನ ಮಾಡಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ನೀವು ವೀಡಿಯೋಸ್ನ ಮಾಡಿ ಹಾಕ್ತಿರೋ ಅಷ್ಟು ಬೇಗ ನಿಮಗೆ ವ್ಯೂಸ್ ಕೂಡ ಸಿಗುತ್ತೆ, ಹಾಗೆಯೇ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ, ಓಕೆನಾ. ಈ ಥರ ನೀವು ತಲೆ ಉಪಯೋಗಿಸ್ಬಿಟ್ಟು ಮನೆಯಲ್ಲೇ ಆರಾಮಾಗಿ ದುಡ್ಡನ್ನ ನೀವು ಸಂಪಾದನೆ ಮಾಡ್ಬೋದು, ಸರಿನಾ. ಓಕೆ ಗೈಸ್, ನೋಡಿದ್ರಲ್ಲ. ಯೂಟ್ಯೂಬ್ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ತೀನಿ. ಹಾಗೆಯೇ ಆ ವ್ರತದ ಬಗ್ಗೆನೂ ಅಷ್ಟೇ, ಬಾಯ್ ಬೇಬಿ ಬೇಕು ಅಂತ ಅನ್ನೋರು ಆ ವ್ರತದ ಬಗ್ಗೆನೂ ಅಷ್ಟೇ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಪ್ರೆಗ್ನೆನ್ಸಿ ವೀಡಿಯೋಸು ಅಷ್ಟೇ, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಬೇರೆ ಏನೇ ಇದ್ರೂ ಜೊತೆಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಆ ವಿಡಿಯೋನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ, ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ. ಈ ಥರ ನಾವು ಮಹಿಳೆಯರು ತಲೆನ ಉಪಯೋಗಿಸ್ಬಿಟ್ಟು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಸರಿನಾ. ಬಟ್ ಸ್ವಲ್ಪ ನಮ್ಮದು ಎಫರ್ಟ್ ಇರಬೇಕು ಅಷ್ಟೇ ಯೂಟ್ಯೂಬ್ ಮಾಡಲಿಕ್ಕೆ, ಸರಿನಾ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್.